ಕರ್ತನಲ್ಲಿ ಪ್ರಿಯರೇ, ಸರ್ವರಿಗೂ ಒಡೆಯನೂ ರಕ್ಷಕನೂ ಆಗಿರುವ ತಂದೆಯಾದ ದೇವರ ಹೆಸರಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನ ವಂದಿಸುವಳಾಗಿದ್ದೇನೆ. ಪ್ರಿಯರೇ, ಇಂದು ಹೋಲಿ ಥರ್ಸ್ಡೇ ಅಥವಾ ಕರ್ತನ ಕೊನೆ ಭೋಜನದ ಪವಿತ್ರ ಗುರುವಾರಕ್ಕೆ ನಮ್ಮನ್ನು ದೇವರು ಅದ್ಭುತವಾಗಿ ನಡೆಸಿರುವ ಈ ಲೆಂಟ್ ದಿನಗಳಲ್ಲಿ ಪ್ರತಿಯೊಬ್ಬರೂ ಉಪವಾಸ, ಪ್ರಾರ್ಥನೆ, ವೇದ ಪಾರಾಯಣ, ಬದುಕಿನ ಹೋರಾಟಕ್ಕೆ ಬೇಕಾದ ಕರ್ತನ ಬಲವನ್ನ ಆಶ್ರಯಿಸಿ ಆತನ ಸನ್ನಿಧಾನದಲ್ಲಿ ನಮ್ಮೆಲ್ಲರ ಭಾರವನ್ನ, ಆತ್ಮಿಕ ಬೆಳವಣಿಗೆಯನ್ನ ಹೊಂದಲು ಪ್ರಾರ್ಥನಾ ಪೂರ್ವಕವಾಗಿ ಕಳೆದಿದ್ದೇವೆ. ಈ ಸಂಜೆ ಎಲ್ಲರೂ ಕೂಡಿ ಏಕ ಮನಸ್ಸಿನಿಂದ ರೊಟ್ಟಿ ಮುರಿದು ನಮ್ಮ ಹೃದಯವನ್ನ ಕರ್ತನ ಮುಂದೆ ಒಪ್ಪಿಸುವವರಾಗಿದ್ದೇವೆಯೂ ಕೂಡ. ಪ್ರಿಯರೇ, ಈ ದಿನ ಪ್ರಾರ್ಥನೆಯ ಮೂಲಕ ಪವಿತ್ರಾತ್ಮನ ಆದರಣೆ ಹೊಂದಿದವರಾಗಿ ಕರ್ತನ ಮೇಜಿನ ಬಳಿಗೆ ನಾವು ಸಿದ್ಧರಾಗಲು ಒಂದು ಪ್ರಾರ್ಥನಾ ನಿವೇದನವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವೆ. ಪ್ರಾರ್ಥಿಸುವ. ಈ ಮೂಲಕ ಪವಿತ್ರಾತ್ಮನ ಆದರಣೆ ಹೊಂದುವ ಪ್ರಿಯರೇ. ಪರಾತ್ಪರನಾದ ನನ್ನ ಪರಲೋಕದ ತಂದೆಯೇ, ನಾವೆಲ್ಲರೂ ನಿನ್ನ ಅಂಗಳಕ್ಕೆ ಈ ಮುಂಜಾನೆ ಬಂದಿದ್ದೇವೆ. ಏಕ ಮನಸ್ಸಿನಿಂದ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಪ್ರಬಲ ಹೆಸರಿನಲ್ಲಿ ಸ್ವಾಮಿ, ನಾವು ಇಂದು ಎದುರಿಸುತ್ತಿರುವ ಕಷ್ಟ ಕಾರ್ಪಣ್ಯಗಳು ನನ್ನದಲ್ಲ, ಅದು ನಿನ್ನದೆಂದು ನಮಗೆ ತಿಳಿಸಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮಗಾಗಿ ದಯವಿಟ್ಟು ಹೋರಾಡುತ್ತಿರುವುದಕ್ಕಾಗಿ ಅನಂತನಂತ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನೇ, ನಾವು ಸ್ವರವೆತ್ತಿ ನಿನ್ನನ್ನು ಕೂಗುತ್ತೇವೆ. ನಮಗೆ ಮರೆಯಾಗಿರಬೇಡ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡು ಕರ್ತನೆ. ನೀ ಹೇಳಿದ್ದಿ ಜಕಾರ್ಯ 4:6 ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಬಲ ನೀಡುವೆನು ಎಂಬುದಾಗಿ. ಸ್ವಾಮಿ, ನಮ್ಮ ಕಣ್ಣೀರನ್ನ ನೋಡು, ನಮ್ಮ ಬದುಕಿನ ಹೋರಾಟಗಳನ್ನ ದೃಷ್ಟಿಸು, ಕೃಪೆ ತೋರು ಕರ್ತನೆ. ವಿಮೋಚನಾ ಕಾಂಡ 14:14 ಹೇಳಿರುವಂತೆ ಕರ್ತನೆ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂಬ ವಾಕ್ಯಾನುಸಾರ ಸ್ವಾಮಿ ಕಾದಿದ್ದೇವೆ. ಕರುಣಿಸು. ನಮ್ಮ ಕುಟುಂಬ ಜೀವಿತದ ಸಮಸ್ಯೆಗಳು, ಲೋಕದ ತಾಪತ್ರಯಗಳು, ಆರೋಗ್ಯದ ಸಮಸ್ಯೆಗಳು ಎಲ್ಲವನ್ನ ನಿನ್ನ ಸನ್ನಿಧಾನಕ್ಕೆ ಒಪ್ಪಿಸಿದ್ದೇವೆ ಕರ್ತನೆ. ದಯವಿಟ್ಟು ಬಂದು ಕರುಣಿಸು, ಕೃಪೆ ತೋರು, ಮುಟ್ಟು ಸ್ವಾಮಿ. ನಮ್ಮ ಬಗ್ಗೆ ತಪ್ಪು ಗ್ರಹಿಕೆಯ ಮಾತುಗಳಿಂದಲೂ ಬಿಡುಗಡೆ ಕೊಡು. ನೀನು ಕೃಪೆಯುಳ್ಳವನು. ಎಫೆಸ 6:12 ನೀನು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಕರ್ತನೆ. ನಮ್ಮನ್ನು ಬಲಪಡಿಸಿ ಉಪದೇಶಿಸು. ನಾವು ಹೇಗೆ ಯುದ್ಧ ಮಾಡಬೇಕು ಮತ್ತು ಗೆಲ್ಲಬೇಕೆಂದು ನಿನ್ನ ಪವಿತ್ರಾತ್ಮನ ಬಲದಿಂದ ಎದುರಾದ ಎಲ್ಲ ಕುಯುಕ್ತಿಗಳನ್ನು ನಾವು ಎದುರಿಸುವ ಶಕ್ತಿಯನ್ನ ಹೊಂದಿರುವೆವು ಎಂದು ದೃಢತೆಯಿಂದ ಹೇಳುವವರಾಗಿದ್ದೇವೆ. ರೋಮ 8:37 ಪ್ರಕಾರ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಸ್ವಾಮಿ, ನಾವು ಸೋಲನ್ನು ನಿರಾಕರಿಸುತ್ತೇವೆ, ವೈಫಲ್ಯವನ್ನು ತಿರಸ್ಕರಿಸುತ್ತೇವೆ, ಅವಮಾನವನ್ನು ರದ್ದುಗೊಳಿಸುತ್ತೇವೆ. ನಾವು ಕರ್ತನ ನಾಮದಲ್ಲಿ ವಿಜಯದಲ್ಲಿ ಬಲಗೊಂಡಿದ್ದೇವೆ ಎಂದು ಸ್ತುತಿ ಸ್ತೋತ್ರಗಳೊಂದಿಗೆ ಘೋಷಿಸುತ್ತೇವೆ ಕರ್ತನೆ. ಯಾಕೆಂದರೆ ಯೆಶಾಯ 59:19 ಪ್ರಕಾರ ಪಡುವಣದವರು ಯೆಹೋವನ ನಾಮಕ್ಕೆ ಎದುರುವರು, ಮೂಡಣದವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಅರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ಪರಾತ್ಪರನಾದ ತಂದೆಯಾದ ದೇವರ ಪವಿತ್ರಾತ್ಮವು ನಮಗಾಗಿ ಹೋರಾಡುತ್ತಿದೆ ಪ್ರಿಯರೇ. ಪವಿತ್ರಾತ್ಮನು ನಮ್ಮೊಂದಿಗೆ, ನಮ್ಮ ಅಡ್ವೊಕೇಟ್ ಆಗಿ, ನಮ್ಮ ಪ್ರೇಯರ್ ವ್ಯಾರಿಯರ್ ಆಗಿ, ನಮ್ಮ ರಕ್ಷಕನಾಗಿ ಬಂದಿರುವ ಪವಿತ್ರಾತ್ಮನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿ ಹೊಂದುವವರಾಗಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್.